ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಪ್ರಾಸ್ತಾವಿಕವಾಗಿ ಸಾಮಾಜಿಕ ಜಾಲತಾಣದ ಚಂದನ್ ಅವರು ತಮಗೆಲ್ಲರೂ ಕೂಡ ತಿಳಿಸಿದ್ದಾರೆ. ಇದೇ ತಿಂಗಳು 15, 16, 17ನೇ ತಾರೀಕು 3 ದಿನಗಳ ಕಾಲ ಜನತಾದಳ ಪ್ರೀಮಿಯರ್ ಲೀಗ್ ಅನ್ನುವಂಥ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಪಕ್ಷದ ವತಿಯಿಂದ ಆಯೋಜಿಸಿದ್ದೇವೆ. ಕಾರಣ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಪಕ್ಷಕ್ಕೆ 25 ವರ್ಷಗಳು ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜನತಾದಳ ಪ್ರೀಮಿಯರ್ ಲೀಗ್ ಅನ್ನುವಂಥದ್ದನ್ನು ಈಗ ಏನು 15, 16, 17ನೇ ತಾರೀಕು ಉದ್ಘಾಟನೆ ಮಾಡಲಿದ್ದೇವೆ. 3 ದಿನಗಳ ಕಾಲ ಈ ಪಂದ್ಯ ನಡೆಯಲಿದೆ. ಆದರೆ ಇವತ್ತು ಬೆಂಗಳೂರು ನಗರ ಸೇರಿದಂತೆ ಬೇರೆ ಜಿಲ್ಲೆಗಳಿಂದ 20 ಜಿಲ್ಲೆಗಳಿಂದ ಕೂಡ ಒಟ್ಟು 24 ತಂಡಗಳು ಇದರಲ್ಲಿ ಈಗಾಗಲೇ ಆಯ್ಕೆ ಆಗಿದೆ. ಆ ಉದ್ಘಾಟನಾ ಪಂದ್ಯದಲ್ಲಿ 15ನೇ ತಾರೀಕು ಸಂಜೆ 5 ಗಂಟೆಗೆ ಮಾದಾವರ ಒಂದು ಮೈದಾನದಲ್ಲಿ ಈ ಒಂದು ಉದ್ಘಾಟನೆ ಆಗಲಿದೆ. ಉದ್ಘಾಟನಾ ಸಮಾರಂಭವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣವರು ಮತ್ತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಉದ್ಘಾಟನೆ ಮಾಡಲಿದ್ದಾರೆ. 16ನೇ ತಾರೀಕು ಆ ಪಂದ್ಯದಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕಾಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕೂಡ 16ನೇ ತಾರೀಕು ಆ ಪಂದ್ಯಗಳಲ್ಲಿ ಭಾಗವಹಿಸಿ ಅಲ್ಲಿ ಅರ್ಧ ಗಂಟೆ ಕಾಲ ಅವರು ಕೂಡ ವೀಕ್ಷಣೆ ಮಾಡಲಿದ್ದಾರೆ. 17ನೇ ತಾರೀಕು ಇದು ಅಂತಿಮವಾಗಿ ಪಂದ್ಯ ಫೈನಲ್ ಪಂದ್ಯ ಇರುತ್ತೆ. ಆದರೆ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗಿ ಸಂಜೆ ರಾತ್ರಿ 10 ಗಂಟೆವರೆಗೂ ಕೂಡ ನೈಟ್ ಅಂದರೆ ಫ್ಲಡ್ ಲೈಟ್ ಕೂಡ ಅದರಲ್ಲಿ ಕೂಡ ಆಡಿಸುವಂಥದ್ದನ್ನು ಮತ್ತು ನುರಿತ ಅನುಭವ ಇರ್ತಕ್ಕಂಥ ಹೆಚ್ಚು ಕಾರ್ಯನಿರ್ವಹಿಸಿರ್ತಕ್ಕಂಥ ಅಂಪೈರ್ಗಳು ಕೂಡ ಇರ್ತಾರೆ. ಮತ್ತು ಎಲ್ಲ ಆಟಗಾರರಿಗೂ ಕೂಡ ಕೋಣೆ ಅಂದರೆ ಕೊಠಡಿಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಊಟೋಪಚಾರಗಳನ್ನು ಕೂಡ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಕೂಡ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಅಲ್ಲಿ ಬಿಸಿಲು ಹೆಚ್ಚಿರೋದರಿಂದ ನೀರು ಮತ್ತು ತಂಪು ಪಾನೀಯ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ವೀಕ್ಷಕರು ಯಾರ್ಯಾರು ಅಲ್ಲಿ ಬರಲಿದ್ದಾರೆ, ಸುಮಾರು ಒಂದು 5,000 ಜನ ಆ ವೀಕ್ಷಣೆ ಮಾಡಲಿಕ್ಕೆ ಅವ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಬಹುಶಃ ನಮ್ಮ ಉದ್ದೇಶ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ಯುವಕರು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೇ ಅಲ್ಲಿ ಇರ್ತಾರೆ. ಈಗ ಅಂಥ ಯುವಕರಿಗೆ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಆಗಲಿದೆ. ಸೊ ಅವರು ಯಾರ್ಯಾರು ಆ ಯುವಕರಲ್ಲಿ ಪ್ರತಿಭೆ ಇದೆ ಆ ಎಲ್ಲ ಯುವಕರು ಕೂಡ ಹೆಚ್ಚು ರಾಜ್ಯ ಮಟ್ಟಕ್ಕೆ ಹೋಗುವಂಥ ಒಂದು ಒಳ್ಳೆಯ, ಯಾಕೆಂದರೆ ಗ್ರಾಮ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ಜಿಲ್ಲಾ ತಾಲೂಕು ಮಟ್ಟದಲ್ಲೇ ಇರ್ತಕ್ಕಂಥ ಆ ಒಂದು ಪ್ರತಿಭೆಗಳಿಗೆ ಇದು ನಿಜವಾಗಲೂ ಕೂಡ ಅವರು ಒಂದು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಆಗಲಿದೆ. ಹಾಗಾಗಿ ಆ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಈಗ ನಮಗೂ ಕೂಡ ಒಂದು ಸುವರ್ಣ ಅವಕಾಶ. ಸನ್ಮಾನ್ಯ ದೇವೇಗೌಡರಿಗೆ 94ನೇ ವರ್ಷದ ಹುಟ್ಟುಹಬ್ಬ ಏನು ಆಚರಣೆ ಮಾಡಬೇಕಾಗಿದೆ, ಅದರ ಒಂದು ಸವಿ ನೆನಪಿಗಾಗಿ ಮತ್ತು ನಮ್ಮ ಪಕ್ಷ 25 ವರ್ಷಗಳು ಪೂರೈಸಿರ್ತಕ್ಕಂಥ ಒಂದು ಸವಿ ನೆನಪಿಗಾಗಿ ಇಂಥ ಒಂದು ಯುವಕರಿಗೆ ಒಂದು ಉತ್ತಮವಾದಂಥ ಒಂದು ಪ್ರೇರಣೆಯನ್ನು ಇದು ನೀಡುತ್ತೆ ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ. ಮತ್ತು ಬಹುಶಃ ಇದನ್ನು ಮುಂದಿನ ವರ್ಷದಿಂದ ಕೂಡ ಇದು ಪ್ರತಿ ವರ್ಷ ನಾವು ಯುವಕರಿಗೆ ಹೆಚ್ಚು ಒಂದು ಪ್ರೋತ್ಸಾಹ ಸಿಗಬೇಕು ಮತ್ತು ಆ ಪ್ರತಿಭೆಗಳನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಕೂಡ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನುವಂಥ ಇಂಥ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಯುವಕರಿಗಾಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಮೊದಲನೇ ಕ್ಯಾಶ್ ಪ್ರೈಸು 2 ಲಕ್ಷ ಇರುತ್ತೆ. 2 ಲಕ್ಷ ಕೋರ್ ಕಮಿಟಿ ಅಧ್ಯಕ್ಷರು ಅಂದರೆ ನಾವು ವೈಯಕ್ತಿಕವಾಗಿ ಕೊಟ್ಟರು ಕೂಡ ಪಕ್ಷದ ವತಿಯಿಂದ ಅದನ್ನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಚಂದನ್ ಅವರು ತಿಳಿಸಿದ ಹಾಗೆ 2ನೇ ಪ್ರೈಸು ಮತ್ತು 3ನೇ ಪ್ರೈಸು ಕೂಡ ನಮ್ಮ ನೆಚ್ಚಿನ ಶಾಸಕರಾದಂಥ ಮುಳುಬಾಗಿಲು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಕೊಡ್ತಾ ಇದ್ದಾರೆ. ಇನ್ನು ಟ್ರೋಫಿಗಳೆಲ್ಲ ಕೂಡ ನಮ್ಮ ಬೆಂಗಳೂರು ಮಹಾನಗರದ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದಂಥ ರಮೇಶ್ ಗೌಡರು ಆ ಟ್ರೋಫಿಗಳು ಎಲ್ಲವನ್ನು ಕೂಡ ಇವರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಹಾಗಾಗಿ
ಯಾವುದೇ ಒಂದು ಮ್ಯಾಚ್ ನಡೆಯುವಂಥ ರೀತಿಯಲ್ಲಿ ಈ ಮ್ಯಾಚ್ ಕೂಡ ಎಲ್ಲ ಹಂತದಲ್ಲಿ ಅಂದರೆ ಪಂದ್ಯಗಳಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಇರ್ಬೋದು, ಮ್ಯಾನ್ ಆಫ್ ದ ಸೀರೀಸು ಎಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಡೆಸುವಂಥ ಕಾರ್ಯಕ್ರಮ ಇದಾಗಿದೆ.